ನಿಮ್ಮ CN23 ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಿಂದೆ ಸಬ್ಸ್ಕ್ರೈಬ್ ಆಗಿ. ಸಾಧನೆಯ ಸಂಭ್ರಮಕ್ಕೆ ತಣ್ಣೀರೆರಚಿದ ಮಳೆರಾಯ. ಹೌದು, ಹೊನ್ನಾಳಿ ತಾಲೂಕಿನ ದಿಗಡೂರು ಹರಳಹಳ್ಳಿ ಗ್ರಾಮದ ಪ್ರವೀಣ್ ಶಿವಮ್ಮ ದಂಪತಿಗಳ ಮಗಳು ವಿದ್ಯಾ 625ಕ್ಕೆ 613 ಮಾರ್ಕ್ಸ್ ಪಡೆದು ಸಂಭ್ರಮಾಚರಣೆಯಲ್ಲಿದ್ದಾಗ ಅಕಾಲಿಕವಾಗಿ ಸುರಿದ ಮಳೆ ಬಿರುಗಾಳಿಗೆ ಮನೆ ಮೇಲ್ಛಾವಣಿ ತಗಡು ಶೀಟುಗಳು ಹಾರಿ ಹೋಗಿ ಸಂಭ್ರಮಾಚರಣೆಗೆ ತಣ್ಣೀರೆರಚಿದೆ. ಇಲ್ಲಿ ಮಗಳು ಪಡೆದಂತ ಅಂಕಕ್ಕೆ ಸಂಭ್ರಮಾಚರಣೆ ಮಾಡುತ್ತಿರುವಾಗಲೇ ಇಲ್ಲಿ ಸುರಿದಂತ ಅಕಾಲಿಕ ಮಳೆಗೆ ಇಡೀ ಸಂಭ್ರಮವೇ ತಣ್ಣೀರು ಎರಚುವಂತ ವಾತಾವರಣ ನಿರ್ಮಾಣವಾಗಿದೆ ಕಣ್ರಿ. ಹೌದು, ಅಕಾಲಿಕವಾಗಿ ಸುರಿದ ಮಹಾನ್ ಮಳೆಗೆ ಮನೆಯ ಮೇಲ್ಛಾವಣಿಯೆಲ್ಲ ಹಾರಿ ಹೋಗಿ ಈ ದಂಪತಿಗಳು ಬೇರೆ ಬಾಡಿಗೆ ಮನೆ ಮಾಡಿ ಮಗಳ ಈ ಸಂಭ್ರಮವನ್ನು ಆಚರಿಸುವಂತ ಪರಿಸ್ಥಿತಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ದಿಡಗೂರು ಗ್ರಾಮದಲ್ಲಿ ಬಂದಿದೆ ಕಣ್ರಿ. ಇದು ಅಕಾಲಿಕ ಮಳೆ ಹಾಗೂ ಸಂಭ್ರಮಾಚರಣೆಗೆ ಇಲ್ಲಿ ಮಳೆಯ ಅಡ್ಡಿ ಎಂದು ನಾವಿಲ್ಲಿ CN23 ನ್ಯೂಸ್ ಚಾನೆಲ್ ನಲ್ಲಿ ತೋರಿಸುತ್ತಿದ್ದೇವೆ. ನನ್ನ ಹೆಸರು ವಿದ್ಯಾ. ನಮ್ಮೂರು ದಿಡಗೂರು ಹರಳಹಳ್ಳಿ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಎಚ್ಕಳದ ಕಟ್ಟಲ್ಲಿ ಓದ್ತಾ ಇದ್ದೀನಿ. ನಾನು 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ 5 ವರ್ಷ ಅಲ್ಲೇ ಓದ್ತಾ ಇದ್ದೆ. ಅಲ್ಲಿ ಟೀಚರ್ಸು ಎಲ್ಲ ಪ್ರಿನ್ಸಿಪಲ್ಸು ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಅಲ್ಲೆಲ್ಲ ವಾತಾವರಣ ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿಸಿದ್ರು. ಎಲ್ಲ ಡಿಸಿಪ್ಲಿನ್ ಆಗಿತ್ತು. ಪೇರೆಂಟ್ಸ್ ಕೂಡ ತುಂಬ ಕಷ್ಟಪಟ್ಟಿದ್ದಾರೆ ನನಗೋಸ್ಕರ. ಅಪ್ಪ ಸೀಡ್ಸ್ ಕಂಪ್ನಿಲಿ ವರ್ಕ್ ಮಾಡ್ತಾರೆ, ಅಮ್ಮ ಟೈಲರಿಂಗ್ ಮಾಡ್ತಾರೆ, ಅಜ್ಜಿ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಅಂಥದ್ರಲ್ಲೂ ನನಗೆ ಟೈಮ್ ಮಾಡ್ಕೊಂಡ್ರು, ಬರ್ತಾಯಿದ್ರು, ನೋಡ್ತಾಯಿದ್ರು, ಊಟ ಮಾಡಿಸ್ತಾಯಿದ್ರು. ವಾರಕ್ಕೆ 3-4 ಸಲ ಬರ್ತಾಯಿದ್ರು. ಇನ್ನು 3 ದಿನದ ಹಿಂದೆ ಮನೆ ಬಿದ್ದು ಗಾಳಿಗೆ ಮನೆಯೆಲ್ಲ ಬಿದ್ದೋಯ್ತು. ಅದೇ ರಿಸಲ್ಟ್ ಆ ಟೈಮಿಗೆ ಬಂತು. ಮನೆ ಬಿದ್ದಿದ್ದು ದುಃಖ ಆಯಿತು, ರಿಸಲ್ಟ್ ಬಂದಿದ್ದು ಸಂತೋಷ ಆಯಿತು. ರಿಸಲ್ಟ್ ಬಂದಿದ್ದು ಖುಷಿನ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಇವತ್ತೆಲ್ಲರೂ ಸೇರಿ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಅಕ್ಕಗೆ ಏನು ಹೇಳ್ತೀಯಾ ಸಾರಿಕಾ? ಅವಳು ತುಂಬ ಚೆನ್ನಾಗಿ ಓದಿದ್ದಾಳೆ, ಹಿಂಗೆ ಓದಲಿ ಅಂತ ಹೇಳ್ತೀನಿ. ನಾನು ಅವಳಂಗೆ ಓದಬೇಕು ಅಂತ ಖುಷಿ ಹೇಳ್ತೀನಿ. ಕಂಗ್ರಾಟ್ಸ್ ಅಕ್ಕ. ಪೇರೆಂಟ್ಸ್ ಆಗಿ ತಾವೇನು ಹೇಳ್ತೀರಿ ಪ್ರವೀಣ್ ಅವರು? ಚೆನ್ನಾಗಿ ಓದಿದ್ದಾಳೆ. ಇನ್ನು ಮುಂದೇನೋ ಅವಳಿಗೆ ಓದಲಿ ಅಂತ ದೇವ್ರದ್ದು ಬೇಡ. ಅವಳ ಆಸೆ ಈಡೇರಲಿ. ಅವಳು ನೆಕ್ಸ್ಟ್ ಸೈನ್ಸ್ ತಗೊಂಡು ನೀಟಲ್ಲಿ ಇದು ಮಾಡ್ಕೊಂಡು ಮೆಡಿಕಲಿಗೆ ಹೋಗ್ಬೇಕು ಅಂತ ಭಾಳ ಆಸೆ ಇದೆ. ಆ ಆಸೆ ಈಡೇರಲಿ ಅಂತ ದೇವ್ರದ್ದು ಬೇಡ. ಅಮ್ಮ ಏನು ಹೇಳ್ತೀರಿ? ಏನಿಲ್ಲ, ನಮ್ಮಂಗೆ ಅವಳು ಕಷ್ಟಪಡೋದು ಬೇಡ್ರಿ. ಅವಳು ಚೆನ್ನಾಗಿ ಓದಬೇಕು, ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು ಅಂತ ಹೇಳ್ತಾ. ಅಜ್ಜಿ ಏನು ಹೇಳ್ತೀರಿ? ಅಕ್ಕಿ ಚೆನ್ನಾಗಿರ್ಬೇಕು. ಇನ್ನು ಮುಂದೆ ಅಕ್ಕಿ ನಾವು ಕಾಲ ಮೇಲೆ ನಿಲ್ಲಿಸ್ಕೋಬೇಕು. ನಮ್ಮ ಕಷ್ಟ ಅವಳಿಗೆ ಬೇಡ, ಅಷ್ಟೇ ಸಾಕು ನಮಗೆ. ಚೆನ್ನಾಗಿ ಓದಬೇಕು ಮೊಮ್ಮಗಳು. ನಾವು ತಿನ್ನಿಸ್ತು ಬಾಯಿ ಕರೆಕ್ಟಾಗಿ ಹಾಗೆ